ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತಿದ್ದೀನಿ. ಅದಕ್ಕೆ ನಾನು 20 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮೀಡಿಯಮ್ ಗಾತ್ರದ ನಿಂಬೆಹಣ್ಣು. ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಅಂದರೆ ಅದು ಒದ್ದೆ ಇರಬಾರ್ದು, ಹಾಗಾಗಿ ಚೆನ್ನಾಗಿ ಒರೆಸಿಟ್ಕೋಬೇಕು. ಅದಕ್ಕೆ 100 ಗ್ರಾಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇಲ್ಲಿ ಹಸಿ ಮೆಣಸು ತೊಗೊಂಡಿದ್ದೀನಿ, ಮಾಂಗಾಯಿ ಶುಂಠಿ ತೊಗೊಂಡಿದ್ದೀನಿ. ಎಲ್ಲ 100 ಗ್ರಾಮ್ ತೊಗೊಂಡಿದ್ದೀನಿ. ಎಲ್ಲ ಒರೆಸಿಟ್ಕೊಂಡು ಇಂಗು ತೊಗೊಂಡಿದ್ದೀನಿ, ಅರಿಶಿನ, ಉಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬಾಟ್ಲಿಗೆ 1.5 ಸ್ಪೂನು, ಇಲ್ಲಿ 15 ಸ್ಪೂನು ಉಪ್ಪು ತೊಗೊಂಡಿದ್ದೀನಿ. ಅಂದರೆ 20 ನಿಂಬೆಹಣ್ಣಿಗೆ 15 ಸ್ಪೂನು ಟೀ ಸ್ಪೂನಲ್ಲಿ ಉಪ್ಪು ತೊಗೊಂಡಿದ್ದೀನಿ. ಈ ಬಾಟ್ಲಿಗೆ 1.5 ಸ್ಪೂನು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಹರಡಿಡಬೇಕು ಚೆನ್ನಾಗಿ ಎಲ್ಲ ಕಡೆ. 1.5 ಸ್ಪೂನ್ ಹಾಕಿದೆ. ಅದಕ್ಕೆ ಅರಿಶಿನ 2 ಸ್ಪೂನ್ ಹಾಕ್ತಿದ್ದೀನಿ. ಅರಿಶಿನ 2 ಸ್ಪೂನ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇಂಗು ಹಾಕ್ತಾಯಿದ್ದೀನಿ. ಈ ಮೂರನ್ನು ಹಾಕಿ ಬಾಟ್ಲು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಒಂದು ಪಕ್ಕಕ್ಕೆ ಇಡ್ತೀನಿ. ಇಟ್ಟು ಈ ಮೆಣಸು ಇದೆಯಲ್ಲ, ಅದನ್ನು ತೊಳೆದು ಒರೆಸಿಟ್ಕೊಂಡಿದ್ದೆ ಹಸಿ ಮೆಣಸು, ಅದನ್ನು ಹಿಂಗೆ ಉಜ್ಜಿಬಿಟ್ರೆ ಒಂದು ಮಧ್ಯದ ಒಂದು ಕಡ್ಡಿ ಬರುತ್ತೆ. ಎಲ್ಲದನ್ನು ಅದನ್ನು ಮಾಡ್ಕೋತೀನಿ. ಮತ್ತು ಮಾಂಗಾಯಿ ಶುಂಠಿನ ಆ ಸಿಪ್ಪೆನ ತೆಕ್ಕೋಬೇಕು. ಎಲ್ಲ ಚೆನ್ನಾಗಿ ತೆಕ್ಕೋಬೇಕು. ಸಿಪ್ಪೆ ಸಮೇತ ಹಾಕಿದ್ರೆ ಒಳ್ಳೆಯದಲ್ಲ, ಚೆನ್ನಾಗಿರಲ್ಲ. ಎಲ್ಲ ಸಿಪ್ಪೆ ತೆಕ್ಕೊಂಡೆ, ಹಸಿ ಮೆಣಸು ಬಿಡಿಸಿಟ್ಕೊಂಡೆ. ಇವಾಗ ಮಾಂಗಾಯಿ ಶುಂಠಿನ ಹೆಚ್ಕೋಬೇಕು. ಅದನ್ನು ಸಣ್ಣಗೆ ಹೆಚ್ಕೋಬೇಕು. ಮೆಣಸು ನೋಡಿ, ಅದನ್ನೆಲ್ಲ ಚೆನ್ನಾಗಿ ಕಡ್ಡಿ ಸಪ್ರೇಟ್ ಮಾಡಿಕೊಂಡೆ. ಇವಾಗ ಇದನ್ನು ಹೆಚ್ಕೋತೀನಿ. ಮಾಂಗಾಯಿ ಶುಂಠಿನ ಹೆಚ್ಕೋತೀನಿ. ಸಣ್ಣಗೆ ಹೆಚ್ಕೋಬೇಕು, ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಇನ್ನೂ ಸಣ್ಣಗೆ ಹೆಚ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ. ಎಲ್ಲ ಆಯಿತು. ಇವಾಗ ಅದನ್ನು ಒಂದು ತಟ್ಟೆಗೆ ತೆಕ್ಕೋತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಉಪ್ಪಿನಕಾಯಿ ಹಾಕೋದು ತುಂಬ ಸುಲಭ. ಇವಾಗ ಮೆಣಸಿನಕಾಯಿನ ಅದನ್ನು ಒಂದು ಸಣ್ಣಗೆ ಹೆಚ್ಕೋತೀನಿ ನೋಡಿ. ಈ ಥರ ಹೆಚ್ಕೋಬೇಕು. ಎಲ್ಲದನ್ನು ಹೆಚ್ಕೊಳ್ತೀನಿ. ಈ ಮೆಣಸಿನಕಾಯಿ ಉಪ್ಪಿನಕಾಯಿ ಜೊತೆ ಮೆಣಸಿನ್ಕಾಯಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಎಲ್ಲ ನೋಡಿ, ಎಲ್ಲ ಇದನ್ನು ಮೆಣಸಿನ್ಕಾಯಿ ಇವೆಲ್ಲದನ್ನು ನಾನು ಇದೇ ಥರ ಹೆಚ್ಕೋತೀನಿ ನೋಡಿ. ಹೆಚ್ಕೊಂಡೆ ಆಯಿತು. ಇದನ್ನು ಒಂದು ತಟ್ಟೆಗೆ ಹಾಕಿಟ್ಕೋತೀನಿ. ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡು ಇವಾಗ ಇಲ್ಲಿ ಮೆಣಸಾಯಿತು, ಮೆಣಸಿನ್ಕಾಯಿ ಆಯಿತು, ಮಾಂಗಾಯಿ ಶುಂಠಿ ಆಯಿತು. ಇವಾಗ ನಿಂಬೆಹಣ್ಣನ್ನು, ಒಂದು ನಿಂಬೆಹಣ್ಣು ಸರಿ 8 ಭಾಗ ಮಾಡಬೇಕು. ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ತೊಗೊಂಡಿರೋದು ನಾನು. 8 ಭಾಗ ಮಾಡಿಕೊಂಡಾಗ ಒಂದೇ ಸಮ ಇರುತ್ತೆ, ಚೆನ್ನಾಗಿರುತ್ತೆ ಹೋಳು. ಇದು ರಸ ಚೆನ್ನಾಗಿದೆ. ನಿಂಬೆಹಣ್ಣು ತುಂಬ ಚೆನ್ನಾಗಿದೆ. ನಾವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಏಟು ಬಿದ್ದಿರಬಾರ್ದು ನಿಂಬೆಹಣ್ಣಿಗೆ. ನಿಂಬೆಹಣ್ಣು ಚೆನ್ನಾಗಿರಬೇಕು, ಯಾಕೆಂದರೆ ತುಂಬ ದಿನ ಇಟ್ಕೊಳ್ತೀವಲ್ಲ, ಹಾಗಾಗಿ ನೋಡಿ ಎಲ್ಲ ಹೆಚ್ಕೊಂಡೆ. ಇವಾಗ ನಾನು ಅದಕ್ಕೆ ಇಂಗು, ಉಪ್ಪು, ಅರಿಶಿನ ಹಾಕ್ಕೊಂಡಿದ್ನಲ್ಲ ಬಾಟ್ಲಿಗೆ, ಇವಾಗ ಎಲ್ಲ ಒಂದೊಂದಾಗೆ ಹಾಕ್ಕೋತಾ ಬರ್ತೀನಿ. ಇವಾಗ 2 ಮುಷ್ಟಿ ನಿಂಬೆಹಣ್ಣು ಹಾಕ್ಕೋತೀನಿ. 2 ಮುಷ್ಟಿ ನೋಡಿ ಹಾಕಿದೆ. ಇವಾಗ ಹಸಿ ಮೆಣಸು ಹಾಕ್ಕೊಳ್ತೀನಿ. 1 ಮುಷ್ಟಿ ಸಾಕು. 1 ಮುಷ್ಟಿ ಹಸಿ ಮೆಣಸಿನಕಾಯಿ ಹಾಕ್ಕೋತೀನಿ, ಹೆಚ್ಚಿಟ್ಕೊಂಡಿದ್ನಲ್ಲ. 1 ಮುಷ್ಟಿ ಮಾಂಗಾಯಿ ಶುಂಠಿ ಹಾಕ್ಕೋತೀನಿ. ಹಾಕ್ಕೊಂಡು ಇವಾಗ ಉಪ್ಪು ಹಾಕ್ಕೋತೀನಿ. 2 ಸ್ಪೂನ್ ಉಪ್ಪು ಹಾಕ್ಕೋತೀನಿ. ಹಾಕ್ಕೊಂಡು ಮತ್ತೆ ಅದೇ ಥರನೇ ಇವಾಗ 2 ಮುಷ್ಟಿ ನಿಂಬೆಹಣ್ಣು, 1 ಮುಷ್ಟಿ ಹಸಿ ಮೆಣಸು, ಹಸಿ ಮೆಣಸಿನ್ಕಾಯಿ 1 ಮುಷ್ಟಿ, ಮಾಂಗಾಯಿ ಶುಂಠಿ, ಹೀಗೆ ಎಲ್ಲ ಒಂದಾದ್ಮೇಲೆ ಒಂದು ಹಾಕ್ಕೊಳ್ತಾ ಬರಬೇಕು.
ನಿಮಗೆ ಈ ಥರ ಉಪ್ಪಿನಕಾಯಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನು ಉಪ್ಪು ಹಾಕ್ಕೊಳ್ತಿದ್ದೀನಿ, ಮತ್ತು ಸೇಮ್ ಅದೇ ಥರನೇ ಎಲ್ಲದನ್ನು ಹಾಕ್ಕೊಂಡು ಬರ್ತೀನಿ. ನಾನು 2 ಬಾಟ್ಲಲ್ಲಿ ಹಾಕ್ಕೊಳ್ತಿದ್ದೀನಿ. ಇದೇ ಥರ 2 ಬಾಟ್ಲಲ್ಲಿ ಹಾಕ್ಕೊಂಡು ನಿಮಗೆ ಇದು 1 ವರ್ಷದ ಮೇಲೆ ಇಟ್ಕೊಳ್ಬೋದು. ಅಷ್ಟು ಮನೆಯಲ್ಲೇ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಹಾಗಲಕಾಯಿ ಸಿಕ್ಕಿದ್ದಿದ್ರೆ ನಾನು ಹಾಗಲಕಾಯಿಯೂ ಹಾಕ್ತಿದ್ದೆ. ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ನನಗೆ ಅಂಥ ಫ್ರೆಶ್ ಆಗಿರೋ ಹಾಗಲಕಾಯಿ ಸಿಗಲಿಲ್ಲ. ಹಾಗಾಗಿ ನಾನು ಹಾಗಲಕಾಯಿ ಹಾಕಕ್ಕೆ ಹೋಗಿಲ್ಲ. ನಾನು ಇನ್ನೊಂದು ಸರ್ತಿ ನಾನು ಹಾಕಿದಾಗ ನಾನು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಹಾಕಿದ್ರೂ. ನಾನು ಇವತ್ತು ಮಾಂಗಾಯಿ ಶುಂಠಿ ಹಸಿಮೆಣಸು ಸಿಕ್ತು ಚೆನ್ನಾಗಿರೋದು, ಮತ್ತು ನಿಂಬೆಹಣ್ಣಂತೂ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಇಷ್ಟೆಲ್ಲ ಹಾಕಿ ಹಸಿ ಮೆಣಸಿನ್ಕಾಯಿ ಜೊತೆಯಲ್ಲಿ ಹಾಕ್ತಿದ್ದೀನಿ. ಈಗ ನೋಡಿ ಎಲ್ಲ ಹಾಕಿದೆ, ಮೆಣಸಿನ್ಕಾಯಿ, ಮೆಣಸು, ನಿಂಬೆಹಣ್ಣು ಮತ್ತು ಮಾಂಗಾಯಿ ಶುಂಠಿ ಹಾಕಿ ಅದರ ಮೇಲೆ ಉಪ್ಪು ಹಾಕಿ ಅದನ್ನೊಂದು ಸ್ವಲ್ಪ ಬಾಟ್ಲನ್ನ ಅಲ್ಲಾಡಿಸಿದ್ರೆ ಕೆಳಗಡೆ ಎಲ್ಲ ಸೆಟ್ ಆಗುತ್ತೆ. ಇವಾಗ ಉಪ್ಪು ಹಾಕಿ 1-2 ಸ್ಪೂನ್ ಉಪ್ಪು ಹಾಕಿ ಅದಕ್ಕೆ ಅರಿಶಿನ ಹಾಕ್ತೀನಿ. ಕೆಳಗಡೆನೂ ಅರಿಶಿನ ಹಾಕಿ, ಅರಿಶಿನ, ಉಪ್ಪು, ಇಂಗು ಹಾಕಿದ್ದೆ. ಇಲ್ಲಿ ಉಪ್ಪು ಅರಿಶಿನ ಹಾಕ್ತೀನಿ ನೀಟಾಗಿ ನೋಡಿ. ಹಾಕಿ ಅದನ್ನು ಮುಚ್ಚಿಡ್ತೀನಿ. ಇದನ್ನು ನೀವು ಒಂದು 3 ದಿನ ಅದನ್ನು ಹಾಗೆ ಇಟ್ಬಿಡಬೇಕು. ಆಮೇಲೆ ಪ್ರತಿದಿನ ಅದನ್ನು ಮಿಕ್ಸ್ ಮಾಡ್ಕೊಂಡು ಬರಬೇಕು. ಇವಾಗ ಇನ್ನೊಂದು ಬಾಟ್ಲಿಗೆ ಇರೋದನ್ನು ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಅರಿಶಿನ ಹಾಕ್ತೀನಿ, 1 ಸ್ಪೂನ್ ಉಪ್ಪು ಹಾಕಿದೆ ಏಕೆಂದರೆ ಕಡಿಮೆ ಇದೆ. ಇವಾಗ 1 ಸ್ಪೂನು ಮತ್ತು ಒಂದು ಸ್ವಲ್ಪ ಇಂಗು ಹಾಕಿ, ಇವಾಗ 1 ಮುಷ್ಟಿ ನಿಂಬೆಹಣ್ಣು ಹಾಕ್ತೀನಿ, ಒಂದು ಅರ್ಧ ಮುಷ್ಟಿ ಹಸಿ ಮೆಣಸು ಹಾಕ್ತೀನಿ. ಇಲ್ಲಿ 2 ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ನಾನಿಲ್ಲಿ, ಮಾಂಗಾಯಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಅದೊಂದು ಮುಷ್ಟಿ ಹಾಕಿದೆ. ಉಪ್ಪು 1 ಸ್ಪೂನ್ ಹಾಕಿ ಮತ್ತು ಸೇಮ್ ಅದೇ ಥರ ಎಲ್ಲ ಹಾಕ್ಕೊಳ್ತಾ ಬರ್ತಿದ್ದೀನಿ. ಎಲ್ಲದನ್ನು ಹಾಕಿ ನಿಮಗೆ ಇದನ್ನು ಚೆನ್ನಾಗಿ ಹಾಕ್ಬಿಟ್ಟು 3 ದಿನ ಬಿಟ್ಬಿಟ್ಟು 3 ದಿನ ಆದಮೇಲೆ ಪ್ರತಿದಿನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಒಂದು 15 ದಿನ ಆ ಥರ ಮಾಡ್ಕೊಂಡು ಬರಬೇಕು. ಮಾಡ್ಕೊಂಡು ಬಂದು ಆಮೇಲೆ ಅದನ್ನು ನಾವು ಮೆಂತ್ಯ ಮತ್ತು ಸಾಸಿವೆ ಪುಡಿ ಎಲ್ಲ ಹಾಕಿ ತೋರಿಸ್ತೀನಿ ನಾನು ಅದನ್ನು ನೋಡಿ. ಕೊನೆಯಲ್ಲಿ ಎಲ್ಲ ಹಾಕಿದೆ, ಚೆನ್ನಾಗಿರುತ್ತೆ. ಇವಾಗ ಮೆಣಸು ಸಿಗುತ್ತೆ, ಹಾಗಾಗಿ ಇವಾಗ ಇದರಲ್ಲಿ ತೊಗೊಂಡು ಈ ಥರ ಹಾಕಿಟ್ಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೋಬೋದು. ನಿಮಗೆ ಉಪ್ಪಿನಕಾಯಿ ಮನೆಯಲ್ಲೇ ಮಾಡ್ಕೋಬೋದು. ಆ ನಿಂಬೆಹಣ್ಣು ಹೆಚ್ಚಿದ್ನಲ್ಲ, ರಸನೂ ಇತ್ತು, ಹಾಗಾಗಿ ಆ ರಸನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನೋಡಿ. ಸರಿಯಾಗಿ ನಾನು ಉಪ್ಪು 15 ಸ್ಪೂನ್ ತೊಗೊಂಡಿರೋದ್ರಿಂದ ಸರಿ ಹೋಯ್ತದು, ನಿಮಗೆ ಚೆನ್ನಾಗಾಗಿದೆ, ಕರೆಕ್ಟ್ ಸರಿಯಾಗಿ ಉಪ್ಪು ಸರಿ ಹೋಯಿತು. ಮತ್ತು ಇವಾಗ ಅರಿಶಿನ ಹಾಕ್ತಿದ್ದೀನಿ. 20 ನಿಂಬೆಹಣ್ಣಿಗೆ ನಿಮಗೆ 15 ಟೀ ಸ್ಪೂನ್ ಉಪ್ಪು ಸರಿ ಹೋಯಿತು. ಇವಾಗ ಅದನ್ನು ಮುಚ್ಚಿಟ್ಬಿಟ್ಟು ಒಂದು ಕಡೆ ಇಟ್ಟು ಬಿಡ್ತೀನಿ. 2 ಬಾಟ್ಲು ಆಯಿತು, ಒಂದು ದೊಡ್ಡ ಬಾಟ್ಲಾಯಿತು. ನಾನು 2 ಈ ಥರ ತೆಗೆದಿಟ್ಟೆ. ಇದು ಹೋದ ವರ್ಷದ್ದು ನಾನು ಇನ್ನೂ ಇದೆ. ಅದು ಎಷ್ಟು ಸಾಫ್ಟಾಗಿ ಆಗಿರುತ್ತೆ ಗೊತ್ತಾ ನೋಡಿ. ಇವಾಗ ನಾನು 15 ದಿನ ಆಯಿತು ಈ ಹಾಕಿ. ನಾನು 3 ದಿನ ಆದಮೇಲೆ ಅದನ್ನು ಮಿಕ್ಸ್ ಮಾಡ್ತಾ ಈ ಥರ ಮಿಕ್ಸ್ ಮಾಡ್ಕೊಂಡು ಬಂದೆ, ಈ ಥರ ಆಗಿದೆ. ಇವಾಗ ನಾನು ಅದನ್ನು ಹೇಗೆ ನಾನು ಉಪ್ಪಿನಕಾಯಿ ಹಾಕ್ತೀನಿ ಅಂದರೆ ಖಾರ ಇದು ಎಲ್ಲ ಮೆಂತ್ಯ, ಸಾಸಿವೆ, ಖಾರ ಎಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇದು 20 ದಿನ ಆದ ಮೇಲಿಂದ ಹಿಂಗಾಗತ್ತೆ. ಇದಕ್ಕೆಲ್ಲ ಹಾಕಿದ್ನಲ್ಲ ನಾನು, ಮೆಣಸಿನ್ಕಾಯಿ, ಮಾಂಗಾಯಿ ಶುಂಠಿ, ಹಸಿ ಮೆಣಸು ನೋಡಿ, ಈ ಥರ ಎಷ್ಟಿತ್ತು ಇಳಿದಿದೆ ಅದು ನೀಟಾಗಿ. ಇವಾಗ ಒಂದು ಇದರಲ್ಲಿ ತಗೊಂಡು ಮಿಕ್ಸ್ ಮಾಡ್ತೀನಿ
ಚೆನ್ನಾಗಿ ಅಂದರೆ ದಿವಸ ನಾನು ಮಿಕ್ಸ್ ಮಾಡಿದ್ದೀನಿ, ಇವಾಗ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಅದು ನೀಟಾಗಿ ಈ ಥರ ಎಲ್ಲದನ್ನು ಎಲ್ಲ ಮಿಕ್ಸ್ ಆಗಬೇಕಲ್ಲ, ಕೆಳಗಿಂದ ಪೂರ್ತಿ ಮಿಕ್ಸ್ ಆಗಬೇಕು. ಚೆನ್ನಾಗಾಗಿದೆ, ಘಮ್ಮಂತ ಚೆನ್ನಾಗಿದೆ ಉಪ್ಪಿನಕಾಯಿದು. ಆ ನಿಂಬೆಹಣ್ಣು ನಿಮಗೆ ಇದೇ ಬೇರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ ನಿಂಬೆ ಹಣ್ಣು, ಮತ್ತು ಎಲ್ಲದು ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇವಾಗ ನಾನು ಈ ಬೌಲ್ಗೆ ತೆಕ್ಕೋತೀನಿ. ನಾನು ಎಲ್ಲದಕ್ಕೂ ಖಾರ ಹಾಕಕ್ಕೆ ಹೋಗಲ್ಲ, ಅಚ್ಚ ಖಾರದ ಪುಡಿ, ಮೆಂತ್ಯ ಇದು ಎಲ್ಲ ಹಾಕಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೋತೀನಿ ನೋಡಿ. ಇವಾಗ ಈ ಒಂದು ಗಾಜಿನ ಬೌಲಲ್ಲಿ ತೆಕ್ಕೊಳ್ತಿದ್ದೀನಿ. ತೆಕ್ಕೊಂಡು ಇದನ್ನು ತೆಕ್ಕೊಳ್ತಿದ್ದೀನಿ ನೋಡಿ. ಇವಾಗ ಅದಕ್ಕೆ ಇನ್ನೊಂದು ಬೌಲ್ಗೂ ತೆಗಿತೀನಿ ನಾನು. ನಾನು ಏನು ಮಾಡ್ತೀನಿ ತೋರಿಸ್ತೀನಿ ನಾನು. ಅದು ತುಂಬ ಚೆನ್ನಾಗಿರುತ್ತೆ. 2 ಥರ ನಾನು ಮಾಡ್ಕೊಳ್ತೀನಿ. ನಾನು ಈ ಥರ ಒಂದು ಬಾಟ್ಲಲ್ಲಿ ನಿಮಗೆ ಈ ಥರ ಎಲ್ಲ ಹೆಚ್ಚು ಹಾಕಿ ಇಟ್ಕೊಂಡಿದ್ರೆ ನಿಮ್ಗೆ 2 ಥರ ಉಪ್ಪಿನಕಾಯಿ, ಇನ್ನೊಂದು ನಾನು ತೋರಿಸ್ತೀನಿ. ನಮ್ಮ ಅತ್ತೆ ಮಾಡ್ತಾಯಿದ್ರು ಯಾವಾಗ್ಲೂ ಅವರು ಇವಾಗ ಹೇಳಿದ್ರು ಆ ಥರನೂ ಮಾಡಿ ತೋರಿಸು, ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ನಾನು ಅದನ್ನು ತೋರಿಸ್ತೀನಿ. ಅದೊಂದು ತೊಕ್ಕು ಥರ ಇರುತ್ತದು. ನಾನು ಅದನ್ನು ಹೇಗೆ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಇವಾಗ ಇದನ್ನು ಮೆಂತ್ಯ ಇದನ್ನು ತೆಗೆದಿಟ್ಕೊಳ್ಬೇಡು. ಇದು ಹಾಗೆ ನಿಮ್ಗೆ 1 ವರ್ಷ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ತೆಕ್ಕೊಂಡು ಇದಕ್ಕೆ ಏನೇನು ಹಾಕಿದ್ದೀನಿ. ಮೆಂತ್ಯ ಸಾಸಿವೆ ಪುಡಿ, ಅದು ಮೆಂತ್ಯ 1 ಟೀ ಸ್ಪೂನ್ ಆದರೆ 2 ಟೀ ಸ್ಪೂನ್ ಸಾಸಿವೆ. ಮೆಂತ್ಯನ ಘಮ್ಮಂತ ಹುರ್ಕೋಬೇಕು, ಅಂದರೆ ನಿಮ್ಮ ಸಣ್ಣೂರಿನಲ್ಲೇ ಹುರ್ಕೋಬೇಕು ಘಮ್ಮಂತ. ಹುರ್ಕೊಂಡು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ನಾನು. ಮತ್ತು ಅದು ಚೆನ್ನಾಗಿ ಘಮ್ಮಂತ ಹುರಿಬೇಕು, ಅದೇ ಇರೋದು ನಿಮಗೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಚೆನ್ನಾಗಿ ಹುರ್ಕೊಂಡಿದ್ದೆ, ಅಚ್ಚ ಖಾರದ ಪುಡಿ, ಸರಿ, ಒಗ್ಗರಣೆ, ಇಂಗು ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ತೊಗೊಳ್ತೀನಿ. ಅದಕ್ಕೆ ಇವಾಗ ಅಚ್ಚ ಖಾರದ ಪುಡಿ ಹಾಕ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋದು. ನಾನೊಂದು 2 ಸ್ಪೂನ್ ಹಾಕ್ತೀನಿ. ಇವಾಗ 1/4 ಸ್ಪೂನ್ ಹಾಕಿದೆ, ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ. ಇವಾಗ ಮೆಂತ್ಯ ಸಾಸಿವೆ ಪುಡಿ ಅರ್ಧ ಸ್ಪೂನ್ ಸಾಕು. ಇವಾಗ ಮೆಷರ್ಮೆಂಟ್ಗೆ ಅರ್ಧ ಸ್ಪೂನ್ ಸಾಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡ್ತೀನಿ, ನೋಡ್ತೀನಿ. ಇನ್ನೊಂದು ಸ್ವಲ್ಪ ನಿಮಗೆ ಅಚ್ಚ ಖಾರದ ಪುಡಿ ಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಘಮ್ ಅಂತ ಇವೆಲ್ಲ ಮಿಕ್ಸ್ ಆದಾಗ ಆ ಘಮ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಉಪ್ಪಿನಕಾಯಿ ಇದ್ರೇ ಚೆಂದ ನಿಮಗೆ. ಅದರಲ್ಲೂ ಮನೇಲಿ ಮಾಡ್ಕೊಂಡಿದ್ದು. ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಬೇಕು ಅನ್ನಿಸ್ತು, ಹಾಕಿದೆ ನೋಡಿ. ಚೆನ್ನಾಗಾಯಿತು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಅದಕ್ಕೆಷ್ಟು ಇನ್ನೂ ನನ್ನ ಮತ್ತೆ ಈ ಒಗ್ಗರಣೆಗೆ ಮೆಂತ್ಯ ಒಗ್ಗರಣೆಗೆ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ಇಷ್ಟ ಆಗುತ್ತೆ ನನಗೂ. ನಾನು ಇವತ್ತು ಹಾಕಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಅದು ಕೂಡ ಮೆಂತ್ಯ ಒಗ್ಗರಣೆಗೆ ಹಾಕಿದಾಗ ಮಧ್ಯ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ. ಈ ಥರ ರೆಡಿ ಮಾಡಿಟ್ಕೊಂಡಾಗ ನಿಮಗೆ ಯಾವಾಗ ಬೇಕೋ ಆವಾಗ ಈ ಒಂಥರ ಬೌಲಲ್ಲಿ ತೆಕ್ಕೊಂಡು ಮೆಂತ್ಯ ಸಾಸಿವೆ ಪುಡಿ, ಅಚ್ಚ ಖಾರದ ಪುಡಿ, ಒಗ್ಗರಣೆ ಹಾಕ್ಕೊಂಡ್ರೆ ಫ್ರೆಶ್ಶು ನಿಮಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನಿಮಗೆ ಮೊದಲೇ ಹಾಕಿಟ್ಬಿಟ್ರೆ ಅಷ್ಟು ಫ್ರೆಶ್ನೆಸ್ ಇರಲ್ಲ. ಇವಾಗ ಇನ್ನೊಂದು ನಾನು ಬೌಲಲ್ಲಿ ತೆಕ್ಕೊಂಡಿದ್ನಲ್ಲ, ಅದನ್ನೇನು ಮಾಡ್ತೀನಿ ಗೊತ್ತಾ, ಮಿಕ್ಸಿಗೆ ಹಾಕ್ತೀನಿ. ಎಲ್ಲ ನುಣ್ಣಗೆ ಮಿಕ್ಸಿಗೆ ಪೇಸ್ಟ್ ಥರ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ಇವಾಗ ಅದನ್ನು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದೆ, ನುಣ್ಣಗಾಯಿತು. ಅದನ್ನು ಒಂದು ಬೌಲಿಗೆ ತೆಕ್ಕೋತೀನಿ ನೋಡಿ. ಈ ಥರ ಒಂದು ತೊಕ್ಕು ಥರ ಅಂತ ಹೇಳ್ಬೋದು ಅದನ್ನು, ತೊಕ್ಕು ಥರ. ಅದು ಬಿಸಿ ಬಿಸಿ ಅನ್ನಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ಈ ನಾಲ್ಗೆ ಕೆಟ್ಟೋದಾಗ
ಮತ್ತು ಜ್ವರ ಬಂದು ನಿಮಗೆ ಏನೂ ತಿನ್ನೋಕ್ಕಾಗಲ್ಲ ಅಂದಾಗ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಅದು ಎಲ್ಲ ಇರುತ್ತಲ್ವ ನಿಮಗೆ, ಮೆಣಸು, ಮಾಂಗಾಯಿ ಶುಂಠಿ, ಮೆಣಸಿನ್ಕಾಯೂ ಇರುತ್ತೆ, ಇಂಗು, ಉಪ್ಪು ಎಲ್ಲ ಎಲ್ಲ ಇರುತ್ತೆ, ಅರಿಶಿನ, ನಿಂಬೆಹಣ್ಣಂತೂ ಸರಿಯೇ ಸರಿ. ಎಷ್ಟೋ ಜನಕ್ಕೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ಕೋತೀವಿ. ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಮುಗೀತು, ಆರಾಮ್ಸೆ ನಿಮಗೆ ಮಾಡ್ಕೋಬಹುದು. ನೋಡಿ ಈ ಥರ. ಇವಾಗ ಒಂದು ಮೆಂತ್ಯ ಸಾಸಿವೆ ಪುಡಿ, ಒಂದು ಸ್ವಲ್ಪ ಜಾಸ್ತಿ ಬೇಡ, ಮೆಂತ್ಯ ಸಾಸಿವೆ ಪುಡಿ ಇದಕ್ಕೆ ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕಿದ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ. ಅನ್ನ ಕಲಿಸ್ಕೊಳಕ್ಕಂತೂ ನಿಂಬೆಹಣ್ಣಿನ ತೊಕ್ಕಂತ ಹೇಳಬಹುದು. ಇದು ನಮ್ಮ ಅತ್ತೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅವ್ರು ಯಾವಾಗಲೂ ಮಾಡ್ತಿದ್ರು, ನನಗೆ ಇಷ್ಟ ಆಗ್ತಿತ್ತು. ಅದನ್ನು ಹೇಳಿದ್ರು ಉಪ್ಪಿನಕಾಯಿ ಮಾಡೋವಾಗ ಅದನ್ನು ತೋರಿಸು, ಜನಕ್ಕೆ ತುಂಬ ಇಷ್ಟಪಡ್ತಾರೆ ಅಂತ. ಹಾಗಾಗಿ ನೋಡಿ 2 ರೆಡಿ ಆಯಿತು. ಇದನ್ನು ನಾವು ನಮ್ಗೆ ಯಾವಾಗ ಬೇಕೋ ಆವಾಗ ಇಷ್ಟು ಸ್ವಲ್ಪನೇ ತೆಕ್ಕೊಂಡು ಮಾಡ್ಕೋಬಹುದು. ಆರಾಮ್ಸೆ ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗೆ ನಾಲ್ಗೆ ಕೆಟ್ಟೋಗಿರುತ್ತೆ ಪಾಪ, ಮಾತ್ರೆಗಳು ಎಲ್ಲ ತಗೋತಾರೆ. ಅವ್ರಿಗೇನಾದರೂ ಒಂದು ಸ್ವಲ್ಪ ಈ ಥರದ್ದು ಬೇಕನ್ನಿಸ್ದಾಗ ಉಪ್ಪಿನಕಾಯಿ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಹಾಗಾಗಿ ಈ ಥರ ನುಣ್ಣಗೆ ರುಬ್ಬಿಬಿಟ್ಟು ತೊಕ್ಕು ಥರ ಮಾಡಿದಾಗ ಒಂದು ಸ್ವಲ್ಪ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಅನ್ನ ಕಲಿಸ್ಕೊಂಡು ತಿಂದಾಗ ಊಟ ಒಂದು ಸ್ವಲ್ಪ ಸೇರುತ್ತೆ. ಹಾಗಾಗಿ ಈ ಥರನೂ ನೋಡಿ, ಇಲ್ಲಿ ಉಪ್ಪಿನಕಾಯಿಯೂ ಮಾಡ್ಕೋಬಹುದು. ಒಂದು ಬಾಟ್ಲಲ್ಲಿ ಹಾಕ್ಕೊಳ್ತಿದ್ದೀನಿ ಉಪ್ಪಿನಕಾಯಿನ. ಒಗ್ಗರಣೆ ಎಲ್ಲ ಹಾಕಿದ್ನಲ್ಲ, ಒಗ್ಗರಣೆ ಮತ್ತು ಮೆಂತ್ಯ ಸಾಸಿವೆ ಪುಡಿ ಎಲ್ಲ ಹಾಕಿದ್ನಲ್ಲ, ಅದನ್ನು ಈ ಥರ ಒಂದು ಚಿಕ್ಕ ಬಾಟ್ಲಲ್ಲಿ ಹಾಕ್ಕೊಂಡ್ರೆ ನಮಗೆ ಯಾವತ್ತೂ ಉಪ್ಪಿನಕಾಯಿನ ಎಲ್ಲದಕ್ಕೂ ಒಗ್ಗರಣೆ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಒಂದು ಬಾಟ್ಲಲ್ಲಿ ಚಿಕ್ಕದಾಗಿ ತೆಕ್ಕೊಂಡು ಅದನ್ನು ಹಾಕಿಟ್ಕೋಬೇಕು. ಇವಾಗ ತೊಕ್ಕೂ ಹಾಕ್ಕೊಳ್ತಿದ್ದೀನಿ ಒಂದು ಬಾಟ್ಲಲ್ಲಿ. ನೀರು ಇದು ಎಲ್ಲ ತಾಕಬಾರ್ದು. ನಿಮ್ಗೆ ದೊಡ್ಡ ಬಾಟ್ಲಲ್ಲಿ ಆ ಥರ ಇದಾಗ್ಬಿಟ್ರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಬಾಟ್ಲುಗಳಲ್ಲಿ ತೆಗೆದಿಟ್ಕೋಬೇಕು. ನೋಡಿ, ಇವೆರಡು ಬಾಟ್ಲಲ್ಲಿ ನಾನು ಒಂದು ಉಪ್ಪಿನಕಾಯಿ ರೆಡಿ ಆಯಿತು, ಒಂದು ತೊಕ್ಕು ರೆಡಿ ಆಯಿತು. ನೋಡಿ ಈ ಥರ ನಾವು ಎಲ್ಲ ಹಾಕಿ ಇಟ್ಕೊಂಡ್ಬಿಟ್ರೆ, ಹೆಚ್ಚಿ ನಿಂಬೆಹಣ್ಣು ಇದು ಎಲ್ಲ ಹಾಕಿದ್ನಲ್ಲ, ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಬೇಕಾದಾಗ ಒಂದು ಸ್ವಲ್ಪ ತೆಕ್ಕೊಂಡು ಉಪ್ಪಿನಕಾಯಿ ಮತ್ತು ತೊಕ್ಕು ಮಾಡ್ಕೋಬಹುದು. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಗಾಜಿನ ಬಾಟ್ಲಲ್ಲೇ ಹಾಕ್ಕೊಳ್ಳಿ. ಥ್ಯಾಂಕ್ ಯು.